ಸ್ವಚ್ಛತಾ ಅಭಿಯಾನ ಹಿನ್ನೆಲೆ ಬೆಳಗಾವಿಯಲ್ಲಿ ಸ್ವಚ್ಛತಾ ಓಟ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟರು. ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ಇಲಾಖೆಯಿಂದ ಸ್ವಚ್ಛತಾ ಓಟ ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿಯ ಅಶೋಕ ವೃತ್ತದಿಂದ ಕೋಟೆಕೆರೆವರೆಗೂ ಕೂಡ 5 ಕಿಲೋಮೀಟರ್ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಸಚಿವ ರಹೀಂ ಖಾನ್, ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೃದಯಾಘಾತಕ್ಕೆ 22 ವರ್ಷದ ವಿದ್ಯಾರ್ಥಿನಿ ದಿಶಾ ಬಲಿಯಾಗಿದ್ದಾಳೆ. ಶೃಂಗೇರಿ ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ಲು. ಬಿಸಿಎಂ ಹಾಸ್ಟೆಲ್ನಲ್ಲಿ ತೀವ್ರ ಎದೆನೋವಿನಿಂದ ದಿಶಾ ಕುಸಿದು ಬಿದ್ದಿದ್ಲು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುನ್ನ ಹಾಸ್ಟೆಲ್ನಲ್ಲೇ ಕೊನೆಯುಸಿರೆಳೆದಿದ್ದಾಳೆ. ಇನ್ಸ್ಟಾಗ್ರಾಂ ಪ್ರಮೋಷನ್ ವಿಡಿಯೋ ನೋಡಿ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ. ಬೋಟಿಕ್ನಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಆಂಧ್ರದಿಂದ ಬಂದು ಕರ್ನಾಟಕದ ಮಹಿಳೆಯರಿಗೆ ಐನಾತಿ ನಾಮ ಹಾಕಿದ್ದಾಳೆ. ವಿದ್ಯಾರಣ್ಯಪುರದ ಸಾಯಿ ಟವರ್ ಬಳಿ ಇರುವಂಥ ದೇವಾಂಶ್ ಡಿಸೈನರ್ ಆ್ಯಂಡ್ ಬೋಟಿಕ್ ಮಾಲಕಿ ಬಾಲಬೊಮ್ಮ ಸನಾದ ಮಾಲಾ ವಿರುದ್ಧ ದೂರು ದಾಖಲಾಗಿದೆ. 6 ತಿಂಗಳ ಕೋರ್ಸ್ ಹೇಳಿ ಮಹಿಳೆಯರಿಂದ ಹಣವನ್ನು ವಸೂಲಿ ಮಾಡ್ತಾಳೆ. 25,000ಕ್ಕೆ ಮಾರ್ನಿಂಗ್ ಬ್ಯಾಚ್, 2 ಗಂಟೆ ತರಬೇತಿ, 75,000ಕ್ಕೆ ಪೂರ್ಣ ಅವಧಿಯ ತರಬೇತಿ, 60,000ಕ್ಕೆ ವೀಕೆಂಡ್ ಕ್ಲಾಸ್ ತರಬೇತಿ ಮಾಡ್ತೀನಿ ಅಂತ ಹಣವನ್ನು ವಸೂಲಿ ಮಾಡಿದ್ದಾಳೆ. ಟ್ರೈನಿಂಗ್ ಕೊಡಿ ಅಂದರೆ 2 ದಿನದಲ್ಲಿ ಬ್ಲೌಸ್ ಹೊಲಿದು ರೀಲ್ಸ್ ಮಾಡೋದಕ್ಕೆ ಹೇಳ್ತಾಳೆ. 5,000 ಮಾತ್ರ ಫೋನ್ ಪೇನಲ್ಲಿ ಪಡೆದು ಮಿಕ್ಕಿದೆಲ್ಲ ಹಣವನ್ನು ಕ್ಯಾಶ್ನಲ್ಲಿ ಹಣ ಪಡಿತಾಳೆ. 50ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾಳೆ. ದುಡ್ಡು ಮಾಡಬೇಕು ಅಂತ ವಿದೇಶಕ್ಕೆ ಹೋಗುವ ಮುನ್ನ ಹುಷಾರಾಗಿರಿ. ಏಜೆಂಟ್ ನಂಬಿ ವಿದೇಶಕ್ಕೆ ಹೋಗಿದ್ದ ಯುವಕ ತುತ್ತು ಅನ್ನಕ್ಕಾಗಿ ಪರದಾಡುವಂತಾಗಿದೆ. ಬೀದರ್ನ ಬಸವ ಕಲ್ಯಾಣದ ಅಲಗುಡ್ಡದ ದೌಲಪ್ಪ ಏಜೆಂಟ್ ಮೂಲಕ ಅಬುದಾಬಿಗೆ ತೆರಳಿದ್ದ. ಅಲ್ಲಿ ಕಂಪನಿಯೊಂದು ಗ್ಲಾಸ್ ತಯಾರಿಸುವ ಕೆಲಸ ಕೊಟ್ಟು ಯುವಕನಿಗೆ ಟಾರ್ಚರ್ ಕೊಟ್ಟಿದೆ. ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳ ಕೊಡದೆ ಯುವಕನಿಗೆ ಕಿರುಕುಳವನ್ನ ಕೊಟ್ಟಿದೆ. ಏಪ್ರಿಲ್ 3ರಂದು ಅಬುದಾಬಿಗೆ ತೆರಳಿದ್ದ ದೌಲಪ್ಪ ಇದೀಗ ಊರಿಗೆ ಬರೋದಕ್ಕೆ ಸಾಧ್ಯ ಆಗದೆ ವಿದೇಶದಿಂದಲೇ ವಿಡಿಯೋ ಮಾಡಿ ಅಳಲನ್ನ ತೋಡಿಕೊಂಡಿದ್ದಾನೆ. ಬರುವಾಗ ಒಂದು ಕೆಲಸ ಹೇಳಿ ಬಂದ್ಮೇಲೆ ಬೇರೆ ಕೆಲಸ ಕೊಡ್ತಾರೆ. ಪಾಸ್ಪೋರ್ಟ್ ಕೊಡ್ತಾ ಇಲ್ಲ, ಸಂಬಳ, ಊಟ ಇಲ್ಲ, ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಳಲು ತೋಡ್ಕೊಂಡಿದ್ದಾನೆ. ಯುವಕನ ನೆರವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.